ಹೆಸರು ಎಸ್ ಮೂರ್ತಿ ಅಂತೇಳಿ ರಾಹುಲ್ ಕನ್ವೆನ್ಷನ್ ಹಾಲಿನ ಮಾಲೀಕರು ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರು. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಈ ಗ್ಯಾಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಪ್ಲೈ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧದ ಭೀತಿಯಿಂದಾಗಿ ನಮ್ಮ ಮೈಸೂರಿನ ಕಲ್ಯಾಣ ಮಂಟಪಗಳಿಗೂ ಎಫೆಕ್ಟ್ ಆಗಿದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡುವಂಥ ದೃಷ್ಟಿನಲ್ಲಿ ಬುಕ್ ಮಾಡಿಕೊಂಡಿರುವಂಥ ಗ್ರಾಹಕರುಗಳಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಮದುವೆ ಸಮಾರಂಭಗಳಿಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಎಚ್ ಮುನಿಯಪ್ಪ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಸೊ ಹಾಗಾಗಿ ಗ್ರಾಹಕರುಗಳು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದು ತಾತ್ಕಾಲಿಕವಾಗಿರ್ತದೆ. ಯಾವತ್ತು ಸರ್ಕಾರ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತದೆ ಆವತ್ತಿನ ದಿನದಲ್ಲಿ ನಿಮಗೂ ನಾವು ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಯ ತನಕ ಮದುವೆ ಬುಕ್ ಮಾಡ್ಕೊಂಡಿರೋಂಥವ್ರುಗಳು ಪರ್ಯಾಯ ವ್ಯವಸ್ಥೆ ಅಂತಂದರೆ ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ಖಾಲಿ ಜಾಗ ಇದ್ದಂಥ ಕಲ್ಯಾಣ ಮಂಟಪಗಳಲ್ಲಿ ಸೌದೆ ಒಲೆಗಳನ್ನು ನೀವು ಹಾಕ್ಕೊಂಡು ಮದುವೆ ಮಾಡುವಂಥ ವ್ಯವಸ್ಥೆಗಳಿಗೆ ನಾವು ಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ. ಇಲ್ಲ ಕ್ಯಾಟ್ರಿಂಗ್ಗಳಿಗೆ ನೀವು ಕೊಡುವಂಥ ಸಂದರ್ಭದಲ್ಲಿ ಅವರುಗಳು ಆಲ್ರೆಡಿ ಅಡಿಗೆ ಮಾಡಿ ತರುವಂಥದ್ದಾಗಿರೋದ್ರಿಂದ ಅವರು ಸೌದೆ ಒಲೆಗಳನ್ನು ಉಪಯೋಗಿಸೋದು ಪ್ರತಿದಿನ ಮಾಡ್ತಾ ಇರ್ತಾರೆ, ಅಂದರೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರುಗಳಿಗೆ ನೀವು ಮನವಿಯನ್ನು ಮಾಡಿಕೊಂಡು ಅಲ್ಲಿ ಕ್ಯಾಟ್ರಿಂಗನ್ನು ಮಾಡಿಕೊಂಡು ಕಲ್ಯಾಣ ಮಂಟಪಗಳಿಗೆ ಸಪ್ಲೈ ಮಾಡಿಕೊಂಡು ನೀವು ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋದು ಸೂಕ್ತ ಅಂತ ನನ್ನ ಭಾವನೆ. ಸಿಲಿಂಡ್ರು ಹೆಚ್ಚಿಗೆ ಸಿಗ್ತಾ ಇದ್ದಾಗ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಸಾವಿರಾರು ಜನನ ಕರೆದು ಅಡಿಗೆ ಮಾಡಿ ಬಡಿಸೋವಂಥದ್ದು ರೂಢಿಯಾಗಿರೋದ್ರಿಂದ ಇದನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡೋವಂಥದ್ದನ್ನು ನೀವು ಕಡಿಮೆ ಮಾಡಬೇಕು. ಅಂಥದ್ರಲ್ಲಿ ಸಿಲಿಂಡರ್ನ ನಾವು ಬಳಸದೇ ಸೌದೆ ಒಲೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟೇ ಕಡಿಮೆ ಜನದಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನಮ್ಮ ಭಾವನೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಮಂಟಪದ ಮಾಲೀಕರುಗಳು ನಿಮಗೆ ಪೂರ್ಣವಾದ ಸಹಕಾರವನ್ನು ನೀಡ್ತೀವಿ. ಆದರೆ ಸಿಲಿಂಡ್ರು ಸರ್ಕಾರನೇ ಸಪ್ಲೈ ಮಾಡದೇ ಇರೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ.